ನಿಮ್ಗೆ ಇವತ್ತು ಬಹಳ ಬೇಜಾರಾಗಿ ನಾನು ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ. ಈ ಹಗರಣ ಬಿಜೆಪಿ ಒಬ್ಬರೇ ಕೂಗ್ತಾ ಇದ್ದಾರೆ, ಜೆಡಿಎಸ್ ಅವರೊಬ್ಬರೇ ಕೂಗ್ತಾ ಇದ್ದಾರೆ ಅಲ್ಲ, ಕರ್ನಾಟಕದ 6.5 ಕೋಟಿ ಕನ್ನಡಿಗರು ಮನೆ ಮನೆಯಲ್ಲಿ ಕೂಗ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಮಾಧ್ಯಮದವರು ನಮಗಿಂತ ಮುಂಚೆ ಬಿಡಿಯಾಗಿ ಒಂದೊಂದೇ ದಾಖಲೆಗಳನ್ನ ತೋರಿಸಿ ಜನಕ್ಕೆ ಹೇಳ್ತಾ ಇದ್ದಾರೆ. ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಎಲ್ಲರೂ ನೋಡಿ ಸಿದ್ದರಾಮಯ್ಯನವರ ಫೋಟೋ ತೋರಿಸೋದು, ಅವ್ರ ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು, ಆ ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು, ಸಿದ್ದರಾಮಯ್ಯನವರು ಅಳ್ತಾ ಇರೋದನ್ನ ತೋರಿಸೋದು. ಜನಕ್ಕೆ ಅನ್ಸ್ಬಿಟ್ಟಿದೆ ಇಲ್ಲೇನೋ ಕಳ್ತನ ಆಗಿದೆ. ಕಳ್ತನ ಆಗಿಲ್ಲ ಅಂದ್ರೆ ಇಷ್ಟೊಂದು ಜನ ಯಾಕೆ ಕೂಗ್ತಾ ಇದ್ರು? ಯಾರೋ ಬಿಜೆಪಿ ಅಧಿಕಾರ ಜೆಡಿಎಸ್ ಧಿಕ್ಕಾರ ಅಂದ್ರೆ ಜನ ತಲೆ ಕೆಡಿಸ್ಕೊಂತ ಇರಲ್ಲ. ಇವತ್ತು ಅಪ್ಲೈ ಮಾಡಿರೋರು ಯಾರು? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋರು ಯಾರು? ಟಿಜೆ ಅಬ್ರಹಾಂ ಅಲ್ಪಸಂಖ್ಯಾತ, ಅವನು ಅಲ್ಪಸಂಖ್ಯಾತರವರು, ಬೇರೆ ಆಕ್ಟಿವಿಸ್ಟ್ ಅಪ್ಲೈ ಮಾಡಿರೋದು. ಬಿಜೆಪಿ ಯಾರು ಮಾಡಿಲ್ಲ. ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಅಪ್ಲೈ ಮಾಡಿಲ್ಲ. ನಾವು ಇವತ್ತು ಅಪ್ಲೈ ಮಾಡಿರೋರು ಎಲ್ಲ ಸಾಮಾಜಿಕ ಕಾರ್ಯಕರ್ತರು. ದಾಖಲೆಗಳು 3 ಜನ ದಾಖಲೆಗಳು ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಮೈಸೂರವರೆಲ್ಲ, ರಾಮನಗರದವರೊಬ್ಬರು ಪ್ರದೀಪ್ ಅನ್ನೋರು, ಇನ್ನೊಬ್ಬರು ಬೆಂಗಳೂರವರು. ಈ 3 ಜನ ಕೊಟ್ಟಿದ್ದಾರೆ. ಏನ್ಗೆ? ತನಿಖೆ ಮಾಡಿ ಅಂತ ಹೇಳಿ. ರಾಜ್ಯಪಾಲರು ಸರ್ಕಾರನ ವಜಾ ಮಾಡಿ ಅಂದಿದ್ರೆ ನೀವು ಏನೋ ಪ್ರತಿಭಟನೆ ಮಾಡಬಹುದಾಯಿತು. ವಜಾ ಮಾಡಿ ಅಂತ ಕೊಟ್ಟಿಲ್ಲ. ಏನಪ್ಪ ಅದರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ? ಸಿದ್ದರಾಮಯ್ಯ ಕಳ್ಳನ ಅಲ್ವಾ? ಅವ್ರು ಬಿಳಿ ಬಟ್ಟೆ ಅಂತವ್ರೆ, ನಮ್ಮ ನಾರಾಯಣ ಸ್ವಾಮಿ ಕರಿ ಬಟ್ಟೆ ಅಂತಾರೆ. ಅದು ಏನು? 2 ಒಂದು ತೀರ್ಮಾನ ಹೇಳ್ರಪ್ಪ ಅಂತ ಹೇಳ್ತಾ ಇರೋದು. ಅದು ಅವ್ರು ಹೇಳ್ತಾ ಇದಾರೆ, ಈಗ ಕಾಗೆ ಕರ್ರಗಿದೆ, ನಮ್ಮ ಅಶ್ವತ್ಥ ನಾರಾಯಣ ಎಲ್ಲ ಬೆಳ್ಳಗು ಅನ್ನೊಂದು ಇರ್ತೈತೆ ಅಂತ. ನೀವು ಬೆಳ್ಳೆದ ಕರಿದ 2 ಒಂದು ತೀರ್ಮಾನ ಮಾಡಿ. ನೀವು ಅದು ತೀರ್ಮಾನ ಮಾಡಕ್ ಅಧಿಕಾರ ಇರೋದು ಯಾರು? ಬಿಜೆಪಿಗೆ ಅಧಿಕಾರ ಇಲ್ಲ, ಜೆಡಿಎಸ್ಗೆ ಅಧಿಕಾರ ಇಲ್ಲ, ಕಾಂಗ್ರೆಸ್ಗೆ ಅಧಿಕಾರ ಇಲ್ಲ. ತೀರ್ಮಾನ ಮಾಡಕ್ ಅಧಿಕಾರ ಇರೋದು ನ್ಯಾಯಾಲಯಕ್ಕೆ, ತನಿಖಾ ಏಜೆನ್ಸಿಗೆ. ನೀವೇ ಹೇಳಿದ್ದೀರಾ ನೋಡಿ, ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಹಬ್ಬ ಮಾಡಿದ್ರಿ, ಯುಗಾದಿ ಹಬ್ಬ. ನೀವು ಏನ್ ಸ್ವಾಗತದ ಮೇಲೆ ಸ್ವಾಗತ. ಇವಾಗ ಯಾಕೆ ನಿಮ್ಗೆ ಸ್ವಾಗತ ಮಾಡಕ್ಕಾಗ್ತಾ ಇಲ್ಲ? ಮೊನ್ನೆ ಯಾರೋ ಒಬ್ಬ ಮಂತ್ರಿ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪಂದು ಜಮೀನ್ ಕೇಸ್ ರೀ, ಅಲ್ಲ ಚೆಕ್ ಕೇಸು ಜಮೀನ್ದು ಅಂತ. ಸ್ವಾಮಿ, ನೀವು ಅವರು ಚೆಕ್ಕು, ನಿಮ್ದು ಡೈರೆಕ್ಟ್ ಆಗಿ ಜಮೀನೇ ಔಟ್ ಇದಲ್ಲ ನಿಮ್ದು. ಜಮೀನೇ ಸೈಟೇ. ಅವಾಗ ರಾಜ್ಯಪಾಲರು ಕೊಟ್ಟಂತ ನಿರ್ಣಯ ಸ್ವಾಗತ ಮಾಡಿದ್ರಿ. ಇವಾಗ ಅದೇ ಗವರ್ನರ್ ಆಫೀಸ್ ತಾನಪ್ಪ, ಬಿಲ್ಡಿಂಗು ಅದೇ, ಚೇರು ಅದೇ, ಅದೇ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ. ಇವಾಗ ಅದೇ ಕಾನೂನು. ಅವಾಗ ಯಡಿಯೂರಪ್ಪನವ್ರ ಮೇಲೆ ಕೊಟ್ಟಾಗ ಖುಷಿ, ಸಂತೋಷ, ಆನಂದ. ಈಗ ಮಾತ್ರ ನಿಮ್ಗೆ ಹೊಟ್ಟೆ ಉರಿ ಬರ್ತಾ ಇದೆಯಲ್ಲ. ಯಾಕೆ ಹೊಟ್ಟೆ ಉರಿ? ಅದಾದ್ಮೇಲೆ ಯಡಿಯೂರಪ್ಪನವರು ಕೋರ್ಟ್ ಬಾಗಿಲು ತಟ್ಟದ ಮೇಲೆ ಯಡಿಯೂರಪ್ಪನವ್ರಿಗೆ ಅದ್ರ ಬಗ್ಗೆ ಕ್ಲೀನ್ ಚಿಟ್ ಕೊಟ್ಟಿದೆ, ಪತ್ರಿಕೆಯಲ್ಲೂ ಬಂದಿದೆ. ಅದನ್ನು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಹೋಗಿ ಕೋರ್ಟ್ಗೆ ಹೋಗಿ ಕ್ಲೀನ್ ಚಿಟ್ ತಗೊಂಡ್ಬನ್ನಿ. ಯಾರು ಬೇಡ ಅಂದ್ರು? ಅವತ್ತು ಯಡಿಯೂರಪ್ಪನವ್ರು ಏನ್ ಹೇಳಿದ್ರು? ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ನೈತಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳಿದ್ರು. ನೀವ್ಯಾಕೆ ಹೇಳ್ತಾ ಇಲ್ಲ ರಾಜೀನಾಮೆ ಕೊಡ್ತೀನಿ ಅಂತ? ಯಡಿಯೂರಪ್ಪನವ್ರಿಗೊಂದು ಕಾನೂನು, ನಿಮ್ಗೊಂದು ಕಾನೂನಾ? ಹಿಂದೆ ಅದ್ವಾನಿ ಅವ್ರ ಮೇಲೆ ಆಪಾದನೆ ಬಂದಾಗ 1 ನಿಮಿಷ ಬಿಡಲಿಲ್ಲ, ರಾಜೀನಾಮೆ ಕೊಟ್ರು. ಜಾರ್ಜ್ ಫರ್ನಾಂಡಿಸ್ ಅವರು ಅವ್ರ ಮೇಲೆ ಆಪಾದನೆ ಬಂದಾಗ 1 ನಿಮಿಷ ಬಿಡಲಿಲ್ಲ, ರಾಜೀನಾಮೆ ಕೊಟ್ರು. ರಾಮಕೃಷ್ಣ ಹೆಗಡೆ ಅವರು, ನಿಮ್ಗೊಂದು ಕಾನೂನು, ಅವ್ರಿಗೊಂದು ಕಾನೂನಾ? ನಿಮ್ಗೊಂದು. ಹಾಗಾದ್ರೆ ನಾಗೇಂದ್ರ ನಾಯಕಪ್ಪ ರಾಜೀನಾಮೆ ಕೊಡ್ತೀರಿ? ಅವಂದೇ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಫ್ಲೋರ್ ಅಲ್ಲಿ, ಅವ್ನು ತಪ್ಪೇ ಇಲ್ಲ, ಯಾಕಪ್ಪ ರಾಜೀನಾಮೆ ಕೊಡ್ತೀರಿ ಅಂತ ಅದ್ದಾರ ಅವ್ರು ರಾಜೀನಾಮೆ ಕೊಟ್ಟವ್ರು. ದಲಿತ ಅಂತ ಕೊಡ್ತೀರಿ ಅವ್ರನ್ನ? ದಲಿತರು ರಾಜೀನಾಮೆ ಕೊಡಬಹುದು. ಎಸ್ಟಿ ನಾಗೇಂದ್ರ ದಲಿತರು, ಅವನು ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು. ಯಾವ ನ್ಯಾಯಪ್ಪ? ಒಂದೇ ಸರ್ಕಾರ, ಒಂದೇ ಮಂತ್ರಿಮಂಡಲ, ಒಂದೇ ದುಡ್ಡು ಹೊಡೆದಿರೋದು. ಅವನ ಪಾಪ ಅವಾಗ ಜೈಲಿಗೆ ಹೊರಟವನೆ. ಇದೇ ನ್ಯಾಯ? ಒಂದೇ ಕ್ಯಾಬಿನೆಟ್ ಅಲ್ಲಿ 2 ರೀತಿ ದ್ವಂದ್ವ ಮಾಡ್ತಾ ಇದ್ದಾರಲ್ಲ, 2 ನಾಲಿಗೆ. ಇದನ್ನ ಜನ ಕೇಳ್ತಾ ಇರೋದು. ನಾಗೇಂದ್ರನ್ಗೊಂದು ಕಾನೂನು,
ಸಿದ್ದರಾಮಯ್ಯನವ್ರಿಗೊಂದು ಕಾನೂನು ಯಾಕೆ ತಪ್ಪಲ್ವಾ ಅಂತ ಜನ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ಯಾರ್ಯಾರು ಹೇಳ್ತಾರೆ ಕನ್ನಡಿಗರು ಮನೆಯಲ್ಲಿ ಮಾತಾಡ್ತಾ ಇರ್ರಿ, ನೀವು ಕಳ್ತನ ಮಾಡಿರೋದು ಬಡವ್ರಿಗೆ ಸೇರ್ಬೇಕಾಯ್ತು ಸೈಟ್ಗಳದು, ಅಕ್ರಮವಾಗಿ ಡಿನೋಟಿಫಿಕೇಶನ್, ಅಕ್ರಮವಾಗಿ ಕನ್ವರ್ಷನ್ ಆಗಿದೆ, ಅದು ಅಕ್ರಮವಾಗಿ ದಲಿತರ ಜಮೀನದು, ನೀವು ತಗೊಂಡಿದ್ದು 5 ಲಕ್ಷಕ್ಕೆ, ಕೇಳ್ತಾ ಇರೋದು 62 ಕೋಟಿ. ಹಂಗೇನಾನ ಯಾವ್ದಾನ ಸ್ಕೀಮ್ ಇದ್ರೆ ಹೇಳ್ರಿ, 5 ಕೋಟಿಗೆ 62 ಕೋಟಿ ಬರಂಗಿದ್ರೆ ಎಲ್ಲರೂ ಅದರಲ್ಲಿ ಹಾಕ್ಬಿಡ್ತೀರಿ. ಯಾವ್ದಾನ ಇದರಲ್ಲಿ 5 ಲಕ್ಷಕ್ಕೆ 5,95,000 5 ಲಕ್ಷ 95,000 ತಗೊಂಡಿದ್ದ ಜಮೀನು 62 ಕೋಟಿಗೆ ಹೆಂಗಪ್ಪ ಹೋಗ್ತದೆ?